ಡಾಕ್ಟರ್ ಮುನ್ಸ್ವಾಮಿ ನಮ್ಮ ಮನೆ ನೋಡಿ ಯಾವ ಸ್ಥಿತಿಗೆ ಬಂದಿದೆ. ಕಿಟ್ಕು ಈ ಬಾಗ್ಲೆಲ್ಲ ಕೈಗೆ ಬಂದ್ಬಿಟ್ಟಿದೆ. ನಮ್ಮ ಅಂಗಡಿ ಮಾಲೀಕ ಅದು ಸರಿ ಮಾಡ್ಕೊಳಲ್ಲ ಅಂತಿದ್ದಾನೆ. ದೊಡ್ಡಣ್ಣ ಸಹಾಯ ಮಾಡಿ ಪ್ಲೀಸ್. ನಾವು ಈ ಭಯಾನಕ ಜಗತ್ತಲ್ಲಿ ಎಲ್ಲಿ ಅಂತ ಹೋಗೋದಣ್ಣ? ಓ ಗೆಳೆಯ, ನನ್ನ ಜೀವದ ಗೆಳೆಯ ಮೋಟು, ನೀವೇನು ಯೋಚನೆ ಮಾಡ್ಬೇಡ್ರಪ್ಪ. ನಾನ್ ನಿಮ್ಗೆ ಹ್ಯೂಮನ್ ಹೌಸ್ ಕೊಡ್ತೀನಿ. ಹ್ಯೂಮನ್ ಹೌಸ್? ಹೌದು ನನ್ನ ಗೆಳೆಯ, ಅದು ಮನುಷ್ಯರ ತರನೇ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ, ಮಾತಾಡುತ್ತೆ. ನೀನ್ ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಅದನ್ನ ಕರ್ಕೊಂಡು ಹೋಗ್ಬೋದು. ದೊಡ್ಡಣ್ಣ ಎಲ್ಲಿ ಆ ಮನೆ? ಎಲ್ಲಿದೆ ಆ ಮನೆ? ಬೇಗ ಕೊಡಿ ಪ್ಲೀಸ್. ನನಗೆ ತಡ್ಕೊಳಕ್ ಆಗ್ತಿಲ್ಲ, ಕೊಟ್ಬಿಡಿ ಅಣ್ಣ ಬೇಗ. ಗುಡ್ ಮಾರ್ನಿಂಗ್ ಡಾಕ್ಟರ್ ಮುನ್ಸ್ವಾಮಿ. ಓಯ್ ಗೆಳೆಯ, ಇದ್ರ ಹೆಸರು ಮಲ್ಲೇಶ. ಇದು ಮಾತಾಡುತ್ತೆ ಕಣಪ್ಪ. ಒಂದು ವಿಷಯ ಗಮನದಲ್ಲಿಟ್ಕೊಳ್ರಪ್ಪ, ಇದಕ್ಕೆ ಕ್ಲೀನ್ ಅಂದ್ರೆ ಬಹಳ ಇಷ್ಟ. ಆದ್ರೆ ನೀವು ರಾತ್ರಿ ಹೊತ್ತು ಲೇಟ್ ಆಗಿ ಬಂದಾಗ ಎಂಟ್ರಿ ಫೀಸ್ ಇಲ್ದೆ ನಿಮ್ನ ಒಳಗ್ ಬಿಡಲ್ಲಪ್ಪ. ಎಂಟ್ರಿ ಫೀಸು 50 ರೂಪಾಯಿ ಅಷ್ಟೇನಪ್ಪ. 50 ರೂಪಾಯಿ ಎಂಟ್ರಿ ಫೀಸ್? ಇದು ತನ್ನ ಮೇಂಟೆನೆನ್ಸ್ಗೆ ಎಂಟ್ರಿ ಫೀಸ್ ತಗೊಳುತ್ತೆ. ನೀವು ಇದಕ್ಕೆ ದಿನಕ್ಕೆ ಬಾಡಿಗೆನೂ ಕೊಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಷ್ಟೇನೆ. ನಮಗ್ ಒಪ್ಪಿಗೆ ಇದೆ, ನಡಿ ಬದ್ಲು ಇದನ್ನ ತಗೊಂಡೋಗೋಣ. ಮತ್ ನಾವ್ ಇದನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ಎತ್ಕೊಂಡು ಹೋಗ್ಬೋದಲ್ಲ. ಹೋಗೋಣ. ಗೆಳೆಯ ಅಲ್ಲ, ನೀನು ಬಾಡಿಗೆದಾರ. ಸ್ನೇಹ ಸರಿ ಸಮಾನರ ಜೊತೆ ಆಗುತ್ತೆ, ಓನರು ಬಾಡಿಗೆದಾರನ ಮಧ್ಯೆ ಅಲ್ಲ. ಏ ಮೋಟೋ, ಇದೆಂತ ಮನಿನ್ಲಿ? ನಿನ್ ಜೊತೆ ತಗೊಂಡ್ ಹೋಗ್ತಿದೆಯಲ್ಲ ಈ ಮನಿನ? ಅಯ್ಯೋ, ಇದನ್ನ ಡಾಕ್ಟರ್ ಅಂತ ತಗೊಂಡ್ ಬಂದ್ವಿ. ನಮ್ಗಿನ್ನು ಮನೆ ಬಗ್ಗೆ ಯಾವ ಚಿಂತೆನೂ ಮಾಡ್ಬೇಕಾಗಿಲ್ಲ, ಇಲ್ಲೇ ಇರ್ತೀವಿ. ಮಿಸ್ಟರ್ ಮಲ್ಲೇಶ, ಬೇಗ ಬಾಗಿಲು ತೆಗೆ, ನಾವು ಒಳಗಡೆ ಹೋಗ್ಬೇಕಪ್ಪ. ಎಂಟ್ರಿ ಫೀಸು 50 ರೂಪಾಯಿ. ಪಕ್ಕದಲ್ಲಿ ಹುಂಡಿ ಇದೆ, ಅದ್ರೊಳಗೆ ಹಾಕು. ಡಾಕ್ಟರ್ ಅಣ್ಣ ಸುಮ್ನೆ ತಮಾಷೆಗೆ ಹೇಳ್ತಾ ಇದ್ರೇನೋ ಅಂತ ಅನ್ಕೊಂಡೆ ಕಣೋ ಬದ್ಲು. ಅಯ್ಯೋ, ನಿಜವಾಗ್ಲೂ ಕೊಡ್ಬೇಕು ಅಂತಿದ್ರೆ ಸಾಯಂಕಾಲ ಕೊಡ್ತೀವಿ. ಸಾಯಂಕಾಲ ಕೊಡ್ಲಿಲ್ಲ ಅಂದ್ರೆ? ನೀನೇನು ಯೋಚನೆ ಮಾಡ್ಬೇಡಪ್ಪ, ನಮಗ್ ಸಿಕ್ಕಾಪಟ್ಟೆ ಸ್ನೇಹಿತರಿದ್ದಾರೆ. ನಾವು ಕೊಡ್ಲಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ. ಸರಿ, ಸ್ನೇಹಿತರು ಕೊಡ್ತಾರಾ? ನಡಿ ನೋಡೋಣ ಈ ಮನೆ ಒಳಗಡೆ ಏನೇನಿದೆ ಅಂತ ಹುಡ್ಕ ಬರೋಣ. ಬಾರ ಬದ್ಲು. ಸಖತ್ತಾಗಿದೆ, ಎಲ್ಲಾನು ಇದೆಯಲ್ಲಪ್ಪ. ನೋಡು. ಶೂನ ಇಲ್ಲೇ ಬಿಟ್ಬಿಟ್ಟು ಹೋಗಿ. ಶೂ ಇಂದ ಕೊಳೆ ಬರುತ್ತೆ, ಕೊಳೆಯಿಂದ ರೋಗ ಬರುತ್ತೆ. ಅಷ್ಟು ಜ್ಞಾನ ಇಲ್ವಾ ನಿಮ್ಗೆ? ಅಯ್ಯೋ, ಒಟವಟನ ದಿಲ್ಸಪ್ಪ, ನಾವು ಚಪ್ಪಲಿ ಎಲ್ಲ ಬಿಚ್ಚಕ್ಕಿಲ್ಲ ಹಂಗೆಲ್ಲ. ಅಯ್ಯೋ, ಈ ಓನರ್ ಕಿರಿಕೋನರಪ್ಪ. ಅಯ್ಯೋ, ಓನರ್ ಸಾಹೇಬ್ರೆ ಬಿಟ್ಬಿಡಿ, ಯಾಕೆ ಕೊಟ್ಟು ತೆಗ್ತಾ ಇದ್ದೀರಾ? ಚಪ್ಪಲಿ ಬಿಟ್ಟಿದ್ದೀನಲ್ಲಪ್ಪ, ಸಾರಿ. ಇನ್ನೊಂದ್ಸರಿ ಇಂದ ತಪ್ಪು ಮಾಡಲ್ಲ ಮಲ್ಲೇಶ. ಅಯ್ಯಯ್ಯೋ, ಹೊಡಿಬೇಡ ಕಣ, ಬಿಟ್ಬಿಡ. ಮನೆ ಕಸ ಗುಡ್ಸಕ್ಕೆ ಸರ್ಸಕ್ಕೆ ಏನ್ ಕೆಲಸದವ್ರು ಬರ್ತಾರ? ನಾವೇ ಒಗ್ಕೊಳ್ತೀವಿ ಸರ್. ಮತ್ ಯಾಕೆ ಕೊಳೆ ಬಟ್ಟೆನೆಲ್ಲ ಅಡಿಗೆ ಮನೇಲಿ ಹಾಕೋಗಿದ್ದೀರಾ? ಅದರಿಂದ ಜಿರ್ಲೆಗಳು, ನೊಣಗಳು, ಇರುವೆಗಳು ಎಲ್ಲ ಬರುತ್ತೆ. ಅಷ್ಟು ಗೊತ್ತಾಗಲ್ವಾ? ಅಯ್ಯೋ, ಕಷ್ಟ ಆದ್ರೆ ನೀವೇ ಬಟ್ಟೆ ಒಕ್ಕೊಂಬಿಡಿ ಸ್ವಾಮಿ. ಅದು ನುಗ್ಗದಲ್ಲ, ನಾನ್ ನಿಮ್ಮನ್ನು ಒಗಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೇಳು, ಬಟ್ಟೆ ಒಗಿತೀರೋ ಇಲ್ವೋ? ಬಾಗ್ಲು ತೆಗಿಯಪ್ಪ, ನಾನು ಒಳಗ್ ಬಂದು ಎಲ್ಲ ಒಗದ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಎಂಟ್ರಿ ಫೀಸ್ ಕೊಡು ಮೊದ್ಲು. ಈಗ ದುಡ್ಡಿಲ್ಲಪ್ಪ, ನಾವು ದುಡ್ಡು ತಗೊಳೋದಕ್ಕಂತಾನೆ ಹೋಗ್ತಾ ಇದೀವಿ. ಈಗ ಹೇಳಪ್ಪ, ಬಟ್ಟೆ ಒಗೆಯೋದಕ್ಕೆ ಡೋರ್ ಓಪನ್ ಮಾಡ್ತೀವೋ ಇಲ್ವಾ ನಾವೇ ಒಳಗಡೆ ಹೋಗೋಣ? ಕೋಳೆನೆಲ್ಲ ಬಿಟ್ಬಿಟ್ಟು ಹಂಗೆ ಹೋಗೋದಕ್ಕೆ ನಾನ್ ಬಿಡಲ್ಲ. ಅಯ್ಯೋ,
ವಿಚಾರಿಸ್ಕೊತೀನಿ ಡಾಕ್ಟರ್ ಮುನ್ಸ್ವಾಮಿ ಅಂತ ಹೋಗ್ಬರ್ತೀನಿ ನೋಡು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್, ಈ ಮನೆ ಮಾರಿ ಕೋಟ್ಯಾಧಿಪತಿ ಆಗ್ತಾನೆ ಈ ಡಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಅದು ಚಿಂತೆ ಬಿಡು, ಇನ್ನಾನ್ ಕೋಟ್ಯಾಧಿಪತಿ ಆಗೋ ಕನ್ಸ್ ಕಾಣೋ. ಕಪ್ಪು ಬಿಳುಪು ಚಿತ್ರದ ಕಾಮಿಡಿಯನ್ಸ್ಗಳ ನಾನ್ ಮನೆನ ಮಾಡ್ತೀನಿ, ಮತ್ತೆ ಕೋಟ್ಯಾಧಿಪತಿ ಆಗ್ತೀನಿ. ಅರೇ ಜಾನಣ್ಣ, ನೀನು ದೊಡ್ಡ ದೊಡ್ಡ ಬ್ಯಾಂಕ್ನ ಎಂಟ್ರಿ ಮಾಡ್ತೀಯಪ್ಪ, ಆದ್ರೆ ಇದ್ರೊಳಗೆ ಹೋಗೋದು ಅಷ್ಟು ಸುಲಭ ಅಲ್ಲಪ್ಪ. ಜಾನ್ಗೆ ಚಾಲೆಂಜ್ ಮಾಡ್ತೀನಲ್ಲೇ, ನೀ ತುಂಬಾ ದಡ್ಡ, ನೀ ನನ್ ಟ್ಯಾಲೆಂಟ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ತುಂಬಾ ಇನ್ನೋಸೆಂಟ್ ಕಣೋ ನೀನು. ಕಂಡ್ಕಂಡವ್ರೆಲ್ಲ ಮನೆ ಒಳಗ್ ಬರೋ ಹಾಗಿಲ್ಲ. ನಾವು ಮೋಟು ಬದಲು ಫ್ರೆಂಡ್ಸು, ಸ್ಟ್ರೇಂಜರ್ಗಳಲ್ಲ ಸ್ವಾಮಿ. ನೀವು ಅವ್ರ ಸ್ನೇಹಿತರ? ಥ್ಯಾಂಕ್ ಯು. ಶೂ ಚಪ್ಪಲಿ ಬಿಚ್ಚಾಕಿ ಬೇಗ. ಅಯ್ಯೋ, ಮೋಟು ಪತ್ಲದು ಎಂಟ್ರಿ ಫೀಸ್ 50 ರೂಪಾಯಿ ಬಾಕಿ ಇದೆ. ಅವನು ಹೇಳ್ತಾ ಇದ್ದ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ. ಮೊದ್ಲು ಕೊಡು, ಅದನ್ನ ಕೊಡು, 50 ರೂಪಾಯಿ ಕೊಡು. ನಾನೇ ಡಾನ್, ಮತ್ತೆ ಡಾನ್ ₹1 ಕೊಡೋದಿಲ್ಲ, ಬರೀ ತಗೊಳ್ತಾನಷ್ಟೇ. ಅಯ್ಯೋ, ಅರೇ ದೇವ್ರೇ, ಅಯ್ಯಯ್ಯೋ, ನಾ ಕಳ್ತನ ಮಾಡಿ ದುಡ್ಡು ದುಡಿತೀನಿ, ಬೆಳಗ್ಗೆ ದುಡ್ಡು ತಗೊಂಡ್ ಬಾ ಅಂತಂದ್ರೆ ಎಲ್ಲಿಂದ ತರ್ಲಿ ನಾನು? ರಾತ್ರಿ ತಾನೇ ಕಳ್ತನ ಮಾಡಕ್ ಸಾಧ್ಯ? ಹೇಳಿ ಸ್ವಾಮಿ. ಈಗ ಇವನು ನನ್ನ ಹತ್ರ ದುಡ್ಡು ಕೇಳ್ತಾನ, ನಾನು ಲೆಕ್ಕದಲ್ಲಿ ಇವನಿಗಿಂತ ಭಾಳ ಹುಷಾರದೀನಿ ಅಂತ ಇವನಿಗೆ ಗೊತ್ತಿಲ್ಲ. ನೋಡ್ತೀರ ಹ್ಯಾಂಗೆ ಕನ್ಫ್ಯೂಸ್ ಮಾಡ್ತೀನಿ ಅಂತ. ನಾನು ನಿನ್ನ ದುಡ್ಡು ನೀನೇ ವಾಪಸ್ ಕೊಡಬೇಕು, ಹಂಗೆ ಮಾಡ್ತೀನಿರ. ಏಯ್ಯ, ನೀನೇನು ಯೋಚನೆ ಮಾಡ್ತಿದ್ಯಾ? ಈಗ ನಿನ್ನ ಸರದಿ, ದುಡ್ಡು ಕೊಡ್ತೀಯೋ ಇಲ್ಲ ತಮಾಷೆ ತೋರಿಸ್ಲೋ? ಅಲ್ಲ, ತಗೊಳ ಹಾಗಿದ್ರೆ ಒಂದು ದಿನದ ದುಡ್ಡು ಯಾಕೋ ಕೇಳ್ತಾ ಇದ್ಯಾ? ನಮ್ಮ ಮೋಟು ಪತ್ಲು 10 ವರ್ಷ ಇಲ್ಲಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನೀನು ಸ್ವಲ್ಪ ಥಿಂಕ್ ಮಾಡಿ ನೋಡೋಣ. ಪೂರ್ತಿ ರೊಕ್ಕ ಇಸ್ಕೋವ್ರು ಕೂಡ ಕಲೆಕ್ಟ್ ಮಾಡ್ಬಿಡಪ್ಪ. ನೀ ಯಾಕೆ ದಿನ ಅದು ರೊಕ್ಕ ಕೇಳ್ತೇವೆ ಅವ್ರು ಕೂಡ? 50 ರೂಪಾಯಿ ದಿನಕ್ಕೆ ಅಂತಂದ್ರೆ 10 ವರ್ಷಕ್ಕೆ ಎಷ್ಟಾಯ್ತು? ಮತ್ತು ಅದಕ್ಕೆ 10% ಇಂಟ್ರೆಸ್ಟ್ ಹಾಕಿ ಸರಿಯಾಗಿ ಎಣಿಸ್ ನೋಡಿ, ಹಾಗೆ ಎಷ್ಟಾಯ್ತದೆ ಅಂತ. ಪ್ರತಿ ವರ್ಷ ಅದ್ರ ಇಂಟ್ರೆಸ್ಟ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಸೇರಿಸಿ ಹೇಳಪ್ಪ, ಆಗ ಎಷ್ಟಾಗ್ತದೆ ಅಂತ ತಿಳಿ. 10 ಲಕ್ಷ ರೂಪಾಯಿ. ನೋಡ್ದೇನ, ನಾನು ನಿನಗೆ ಎಷ್ಟು ಈಸಿಯಾಗಿ ಲೆಕ್ಕ ಹೇಳ್ಕೊಟ್ಟೆ. ಈಗ ಮೋಟು ಪತ್ತು ಬಂದ್ ಕೂಡ್ಲೆ ಪೂರ್ತಿ 10 ಲಕ್ಷನ ಇವತ್ತು ತಗೊಂಡು ಬಂದ್ಬಿಡು. ಅವ್ರ ಹತ್ರ ಅಲ್ಲ, ಅವ್ರ ಸ್ನೇಹಿತರ ಹತ್ರ. ನೀವು ಕೊಡಿ 10 ಲಕ್ಷ, ಇಲ್ಲ ಅಂದ್ರೆ ಹೋಗೋದಕ್ಕೆ ಬಿಡೋದಿಲ್ಲ. ನೋಡ್ರೆ ನಿಮ್ಮ 50 ರೂಪಾಯಿ. 50 ರೂಪಾಯಿ ಅಲ್ಲ, 10 ಲಕ್ಷ ಕೊಡು. ಪೂರ್ತಿ 10 ಲಕ್ಷ ರೂಪಾಯಿ ಒಂದೇ ಸರಿ ಸೆಟ್ಲ್ ಮಾಡ್ಬೇಕೀಗ. ಅಯ್ಯೋ, 10 ವರ್ಷ ಕಳೋರು 10 ಲಕ್ಷ ಆಗೋದಿಲ್ಲ. ಇದೇನ್ ನ್ಯಾಯನಪ್ಪ? ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಅದ್ರ ಮೇಲೊಂದು ಬಡ್ಡಿ, ಇದೆಲ್ಲ ಸೇರಿದ್ರೆ 10 ಲಕ್ಷ ಅಲ್ಲ 10 ಕೋಟಿ ಆಗಿದೆ. 10 ಕೋಟಿ ಅಲ್ಲ, 10 ರೂಪಾಯಿನ ಕೊಡೋದಿಲ್ಲ ನಿನಗೆ. ದೊಡ್ಡಣ್ಣ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ನಿನ್ ದೊಡ್ಡಣ್ಣ ಆಮೇಲೆ ಸಮಜಾಯಿಸಿ ಹೇಳ್ತಾನೆ, ಈಗ ನಾನ್ ನಿನಗ್ ಸಮಜಾಯಿಸಿ ಹೇಳ್ತೀನಿ. ಮೊಟ್ಟು ಬದ್ಲು ನಿಲ್ರಪ್ಪ. ಗೆಳೆಯ, ಮಿಷಿನ್ ಅಲ್ಲಿ ಒಂದು ಕೆಂಪು ವೈರ್ ಇದೆಯಪ್ಪ, ಅದನ್ನ ಕಟ್ ಮಾಡ್ಬಿಡು, ಅದೆಲ್ಲ ಸರಿ ಹೋಗುತ್ತೆ. ಇದು ನಡೆಯೋದು, ಮಾತಾಡೋದು, ಓಡೋದು ಎಲ್ಲ ನಿಂತೋಗುತ್ತಪ್ಪ. 10 ಕೋಟಿ ಕೊಡು, 10 ಕೋಟಿ ಕೊಡು. ಕಬಡ್ಡಿ, ಅಯ್ಯೋ ಕಬಡ್ಡಿ, ಕಬಡ್ಡಿ. ಮೋಟು, ನೀನು ಹಿಂಗೆ ಓಡ್ತಾನೆ ಇರೋ, ನಾನು ಮೆತ್ತಗೆ ಒಳಗೋಗ್ಬಿಟ್ಟು ಆ ಬಾಕ್ಸಲ್ಲಿ ರೆಡ್ ವೈರ್ ಕಟ್ ಮಾಡಿಬಿಡ್ತೀನಿ. ಮಾಡು ಹಂಗೆ. ನಿಮ್ಮಿಬ್ಬರು ನಾನು ಕಷ್ಟದಲ್ಲಿದ್ದೀನಿ, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ ಇವತ್ತು. ನಿಲ್ಸಿ, ನಿಲ್ಸಿ, ನಾನು ಈ ಮನೆ ಸರಿ ಮಾಡಬೇಕು, ನಿಲ್ಸಿ. ಅಯ್ಯೋ ಹಂಗೆ ಹಾಕಿ ಅವನಿಗೆ. ಅಯ್ಯೋ,
ಅರೆ ಬೇಗ ಬೇಗ ಪತ್ಲು ಎಲ್ಲಿದ್ಯಾ ಬಾರೋ. ಅಯ್ಯಪ್ಪ, ಗೆದ್ದೆ ಗೆಲ್ತೇವೆ ನಾವು, ಗೆದ್ದೆ ಗೆಲ್ತೇವೆ, ಗೆದ್ದೆ ಗೆಲ್ತೇವೆ ಒಂದು ದಿನ. ಥ್ಯಾಂಕ್ ಯು. ಓಯ್ ಪತ್ಲು, ನೀ ತುಂಬಾ ಒಳ್ಳೆ ಕೆಲಸ ಮಾಡ್ದಪ್ಪ. ಇಲ್ಲಾಂದ್ರೆ ಇವ್ರಿಗೆಲ್ಲ ಜೀವಾವಧಿ ಶಿಕ್ಷೆ ಆಗ್ಬಿಡೋದು. ಲೈಫ್ ಲಾಂಗ್ ಒಳಗೆ ಇರ್ಬೇಕಾಗಿತ್ತು. ಚಚ್ಚಿ ಇವ್ರನ್ನ ಕೆಟ್ಟಾಕ್ಬಿಡಿ. ಯಾಕಪ್ಪ? ಏಕ 1000 ಕೋಟಿ ಕೊಡಿ, 1000 ಕೋಟಿ ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಿಮ್ನ ಅಯ್ಯೋ ಬರ್ತಾ ಇದೆ ಪತ್ಲು.